ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಊರಿನ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂಯಸ್ ಆಗಿ ಊರಿನ ಬ್ಲಾಗ್ಗಳನ್ನೇ ಶೇರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಭಾನುವಾರ ನಮ್ಮೂರು ಜಾತ್ರೆ ಇತ್ತು, ಸೋಮವಾರ ಕಮ್ಮು ಮನೆ ಫಂಕ್ಷನ್ ಇತ್ತು. ಇದು ಮಂಗಳವಾರ ದಿನ ಬ್ಲಾಗು. ಮಂಗಳವಾರ ಬೆಳಗ್ಗೆನೇ ಬೇಗನೆ ಇದ್ದೆ. ಅಕ್ಕಿ ಪಕ್ಷಿಗಳಂತೂ ಚಿಲಿಪಿಲಿ ಅಂತ ಇತ್ತು, ಕೇಳಿಸ್ಕೊಳೋದಕ್ಕೆ ಅಷ್ಟು ಖುಷಿ ಆಗ್ತಾಯಿತ್ತು. ಇನ್ನು ಅಮ್ಮ ಮನೆ ಹತ್ರ ಸಖತ್ತು ಹೂಗಳು ಬಿಟ್ಟಿದೆ ನೋಡಿ. ಆ ಹೂಗಳದ್ದು ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ನಂಗೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಅಕ್ಕ ಬೆಳಗಿನ ಬೇಗ ಇದ್ದು ಅವಳು ಕೂಡ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಅಂದರೆ ಬಾಗಿಲೆಲ್ಲ ಗುಡಿಸೋದು, ರಂಗೋಲಿ ಇಡೋದು ಎಲ್ಲ ಮಾಡ್ತಾ ಇದ್ದಾಳೆ. ಅಮ್ಮ ಹಾಲು ತರ್ತೀನಿ ಅಂತ ಹೋಗಿದ್ದರು. ಹಾಗೆ ಲಾಸ್ಟ್ ಟೈಮ್ ಕಮೆಂಟ್ಸಲ್ಲಿ ನೀವು ಕೆಲಸ ಮಾಡಲ್ವಾ, ನಿಮ್ಮ ಅಕ್ಕ ಮಾತ್ರ ಕೆಲಸ ಮಾಡ್ತಾರಾ, ನಿಮ್ಮ ಅಕ್ಕ ಮಾತಾಡಲ್ವಾ ಅಂತೆಲ್ಲ ಕೇಳಿದ್ರಿ. ಹಾಗೆಲ್ಲ ಏನಿಲ್ಲ, ನಾವು 3 ಜನ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಹಾಗೆ ನಮ್ಮ ಅಕ್ಕನೂ ಕೂಡ ತುಂಬಾ ಮಾತಾಡ್ತಾರೆ. ಆದರೆ ನಮ್ಮ ಜೊತೆ ಮಾತ್ರ ಹೊರಗಡೆ ಏನಾದ್ರು ವೀಡಿಯೋ ಹಿಡಿದಾಗ ಅಷ್ಟು ಮಾತಾಡಲ್ಲ. ಅವಳು ಸ್ವಲ್ಪ ಇಂಟ್ರೋವರ್ಟು, ಶೈ ನೇಚರು, ಹಾಗಾಗಿ ಜಾಸ್ತಿ ಮಾತಾಡಲ್ಲ ಅಷ್ಟೇ. ಹಾಗೆ ನಮ್ಮ ಅಕ್ಕ ಈಗ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ನಮ್ಮ ಅಕ್ಕ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತಾಳೆ. ಚೆನ್ನಾಗಿದ್ದೀರಾ? ಬಾವಿ ಎಲ್ಲಿ ತೋರಿಸಿ? ಎಷ್ಟು ಲೀಟ್ರ್ ಅದು ಹಾಲು? 10 ಲೀಟ್ರ್. ಯಾರ ಮನೆ ಹಸಿಂದು? ಮ್ಯಾಲಿ ಸುಶೀಲಕ್ಕರ ಮನೆ. ಸುಶೀಲಕ್ಕ ನಾಟಿ ಹಸುನಾ? ಅವ್ರ ಮನೆ ಹಾಲು ಚೆನ್ನಾಗಿರ್ತಿತ್ತು, ಕೆನೆಯಾಗಿ ಬರ್ತಿತ್ತು. ನಾನು ಯಾರನ್ನ ಅದಕ್ಕೆ ಕಾಯ್ಕೊಂಡು ಬರೋರ್ಗೆ ತಗೊಬರೋದು. ಹೌದಾ? ಯಾರನ್ನ ಬೇರೆ ದಕ್ಷಿಣ ಒಂದು ಬೇಜಾರದ ವಿಷಯ ಏನಪ್ಪ ಅಂತಂದರೆ, ಈಗ ನಮ್ಮ ಮನೆ ಹೊಸ ಮನೆ ಕಟ್ಟಿದ್ದಾಗಿದೆ, ಟ್ಯಾಂಕ್ ಕೂಡ ಮಾಡಿಸಿದ್ದಾಗಿದೆ. ಬಟ್ ಏನಂದರೆ ನೀರಿನ ಪ್ರಾಬ್ಲಮ್ ಮಾತ್ರ ತಪ್ತಾ ಇಲ್ಲ. ನಾನು ಪ್ರತಿ ಸತಿ ಊರಿಗೆ ಹೋದಾಗ್ಲೂ ನನಗೆ ಬಾವಿಯಲ್ಲಿ ನೀರು ಸೇದಿ 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 ಸುಸ್ತಾಗ್ಬಿಡುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಅದೆಷ್ಟು ಸಲ ಬಾವಿಲಿ ನೀರು ಸೇದ್ತಿದ್ವೋ, ಅದೆಷ್ಟು ನೀರು ಸೇದ್ತಿದ್ವೋ ಗೊತ್ತಿಲ್ಲ. ಬಟ್ ಈಗ ಇಷ್ಟು ದೊಡ್ಡವರಾಗಿ ಮನೆಯೆಲ್ಲ ಕಟ್ಕೊಂಡು ಟ್ಯಾಂಕ್ ಎಲ್ಲ ರೆಡಿ ಆದ್ರೂ ಕೂಡ ನಮ್ಮ ಮನೆಯಲ್ಲಿ ನೀರಿನ ಸಮಸ್ಯೆ ತಪ್ತಾ ಇಲ್ಲ. ಅದೇನೆಂದರೆ ಬಾಕಿಯಂತೆ ನೀರು ತುಂಬಾ ಇರುತ್ತೆ. ನಾವು ಊರಿಗೆ ಹೋಗೋ ಟೈಮಲ್ಲಿ, ನಾವು ಊರಿಗಿದ್ದಾಗ ನಲ್ಲಿ ಕೆಟ್ಟೋಗಿರುತ್ತೆ, ಇಲ್ಲ ಮೋಟ್ರ್ ಕೆಟ್ಟೋಗಿರುತ್ತೆ, ಏನೋ ಒಂದು ಸಮಸ್ಯೆ ಆಗಿರುತ್ತೆ. ನೀರಂತೂ ಬಿಡೋದೇ ಇಲ್ಲ ಜಾಸ್ತಿ. ಕರೆಕ್ಟಾಗಿ ನಮ್ಮ ಮನೆಗೆ 10ರಿಂದ 15 ಬಿಂದಿಗೆ ನೀರು ಬಂದರೆ ಹೆಚ್ಚು, ಅರ್ಧ ಗಂಟೆ ಮೇಲೆ ನೀರು ಬಿಡೋಲ್ಲ. ಸೊ ನಮಗಂತೂ ಬಾವಿಲಿ ನೀರು ಸೇದಿ ಸೇದಿ ಸಾಕಾಯಿತು. ಕೊನೆಗೆ ಟ್ಯಾಂಕರ್ ಕೂಡ ಒಡಿಸ್ಕೊಂಡ್ವಿ. ಆ ಸಿಚುವೇಶನ್ ಬಂತು. ಹಬ್ಬದಲ್ಲಿ ಅಂದರೆ ಮನೇಲಿ ಜಾಸ್ತಿ ಜನ ಇದ್ದೀವಿ ಅಂದರೆ ಸಖತ್ ನೀರು ಬೇಕಾಗುತ್ತೆ. 40-50 ಬಿಂದಿಗೆ ಅಷ್ಟು ನೀರು ಸೇದಿದ್ವಿ. ನಾನಂತೂ ಒಂದು 40 ಬಿಂದಿಗೆ ಅಷ್ಟು ನೀರು ಸೇದಿದ್ದೀನಿ. ಅಷ್ಟು ಸುಸ್ತಾಗ್ಬಿಡುತ್ತೆ. ಬಿಸಿಲಲ್ಲೆಲ್ಲ ನೀರು ಸೇದೋದಂದರೆ ಇನ್ನೂ ಸುಸ್ತಾಗುತ್ತೆ. ನಮ್ಮೂರಲ್ಲಿ ಮಲೆನಾಡಾಗಿದ್ದರೂ ಕೂಡ ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬಿಸಿಲು. ನನಗೆ ಈ ವರ್ಷ ಸಿಕ್ಕಾಬಟ್ಟೆ ಬಿಸಿಲು. ನಾನಂತೂ ಮುಖ ನೋಡೋಕ್ಕಾಗ್ದಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ. ಆ ಥರ ಆಗಿದೆ. ಒಟ್ಟಾರೆ ನಾನು ನಮ್ಮ ಅಕ್ಕ ಒಬ್ಬೊಬ್ಬರೇ ಸೇದೋಷ್ಟೊತ್ತಿಗೆ ಆಗಲ್ಲ ಅಂಥೇಳಿ ನೀರು ಕೂಡ ತುಂಬ ತಳಭಾಗಕ್ಕೆ ಹೋಗಿತ್ತು. ನಾನು ನಮ್ಮ ಅಕ್ಕ ಸೇದಿ ಸೇದಿ ಕೊಡ್ತಾಯಿದ್ವಿ. ನಮ್ಮಮ್ಮ ತೊಗೊಂಡೋಗಿ ಹಾಕ್ತಾಯಿದ್ರು. ಯಾಕಂದರೆ ಮನೇಲಿ ಜಾಸ್ತಿ ಜನ ಇದ್ದರೆ ಬಟ್ಟೆ ಎಲ್ಲ ವಾಶ್ ಮಾಡೋದೆಲ್ಲ ಜಾಸ್ತಿ ಇರುತ್ತೆ. ಇನ್ನು ಸ್ನಾನ ಅಂದರೆ ಸ್ನಾನಕ್ಕೆ ನೀರು ಸಾಕಾಗಲ್ಲ. ಸೋಲಾರೆಲ್ಲ ಇದ್ರೂ ಕೂಡ ಬಿಸಿ ನೀರು ಸ್ನಾನ ಮಾಡೋಣ ನೆಮ್ಮದಿಯಾಗಿ ಅಂತಂದರೆ ನೀರಿನ ಪ್ರಾಬ್ಲಮ್ ಆಗ್ಬಿಡ್ತು. ಹಾಗಾಯಿತು. ನಾವು ಯಾವಾಗ ಊರಿಗೆ ಹೋದ್ರೂ ಕೂಡ ನಮ್ಮದು ಮನೆ ಕಟ್ಟಲಿ ಬಿಡಲಿ ಬಾವಿಲಿ ನೀರು ಸೇದೋದು ಮಾತ್ರ ತಪ್ಪಲ್ಲ ಅನ್ನೋ ಥರ ಪರಿಸ್ಥಿತಿನೇ ಇದೆ. ಬೇಜಾರಾಗುತ್ತೆ. ಎಲ್ಲ ಮನೆ ತೊಳೆದಾಗ ಒಣಗಿರ್ಲಿಲ್ಲ. ರಾಶಿ ಜಲ್ಲೆ ಬಿಚ್ಚಿದ ಮನೆ ಬಿಚ್ಚಿದೆಲ್ಲ ಇದಾವ ತೊಳೆಯೋದ. ಊರಲ್ಲಿ ಮಾತ್ರ ಕೆಲಸ ಮಾಡಲಿ ಬಿಡಲಿ ಒತ್ತಿಗೆ ಕರೆಕ್ಟಾಗಿ ಊಟ ಮಾಡಬೇಕು. ಯಾಕಂದರೆ ಬೇಗ ಹಶ್ವಾದಂಗೆ ಆಗಿಬಿಡುತ್ತೆ. ಬೆಂಗಳೂರಲ್ಲಿ ಹಶ್ವೇ ಆಗೋಲ್ಲ. ಬೆಳಗ್ಗೆನೇ ಈಗ 10 ಗಂಟೆ ಆಗೋದಕ್ಕಾಗಿದೆ. ಅಲ್ಲಿ ಚೆನ್ನಾಗಿ ಹೊಟ್ಟೆ ಹಶ್ವಾಗ್ತಿತ್ತು. ಇಷ್ಟೋ ತನಕ ಬಟ್ಟೆ ನಮ್ಮ ಅಕ್ಕ ವಾಶ್ ಮಾಡ್ತಿದ್ರೆ ನಾನು ನೀರು ಸೇದ್ಕೊಡೋದು, ಬಟ್ಟೆ ಒಣ ಹಾಕೋದು, ಈ ಕೆಲಸ ಎಲ್ಲ ಮಾಡಿ ಫಸ್ಟು ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ನಮ್ಮಮ್ಮ ಬಿಸಿ ಬಿಸಿ ಮೆಂತ್ಯ ಮುದ್ದೆ ಮಾಡ್ತಾಯಿದ್ರು. ಮೆಂತ್ಯ ಮುದ್ದೆ ತುಪ್ಪ ಹಾಕ್ಕೊಂಡು ಇವಾಗ ಚೆನ್ನಾಗಿ ಬಾರಿಸ್ತಾಯಿದ್ದೀವಿ. ಮೆಂತ್ಯ ಮುದ್ದೆ ಅಂತೂ ನನ್ನ ಫೇವ್ರೇಟು. ಅದರಲ್ಲೂ ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಮಾಡ್ತಾರೆ. ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ದಿವಸ ಆಗಿಬಿಟ್ಟಿತ್ತು ನಮ್ಮ ಮನೇಲೂ ಮೆಂತ್ಯ ಮುದ್ದೆ ಹಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು.
ನಮ್ಮಮ್ಮ ಅವಾಗವಾಗ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಒಂದು 2-3 ಕೆ ಜಿನಾದರೂ ತೊಗೊಂಬಂದು ಊರಲ್ಲಿದ್ದಾಗ ತೊಗೊಂಬಂದು ಕೊಟ್ಬಿಡ್ತಾರೆ, ಅಂದರೆ ಬೆಂಗಳೂರಿಗೆ ಬಂದಾಗ. ಇವಾಗಲೂ ಅಷ್ಟೇ ಬಿಸಿ ಬಿಸಿ ಮುದ್ದೆಗೂ ಆ ತುಪ್ಪಕ್ಕೂ ಸಖತ್ತಾಗಿತ್ತು. ಅಮ್ಮ ನೀರೊಂದು ಕೊಡಮ್ಮ. ಅಜ್ಜಿ ಹಾರ್ಟ್ ಶೇಪ್ ಮಾಡಿದೆ ನೋಡಿ. ಇದರಲ್ಲಿ ಹಾರ್ಟ್ ಬಂದಿದೆ. ನಂದು ಸ್ಟಾರ್ ಬಂದೈತೆ. ಇಲ್ಲ ಆಯಿ ಅಂತ ಅಂದ್ಬಿಟ್ಟು ಬಿಸಿನೀರು ಬೇಡ, ತಣ್ಣೀರು ಬೇಗದಮ್ಮ ಹೋಗೋಣ. ಬಿಸಿಲಲ್ಲಿ ಆಗಲ್ಲಡ. ಹೂ ಕೇರ್ಸ್. ನಾವೇ ಬಿಸಿಲಿಗೆ ಹೋಗಿ ಬಂದಿದ್ವಿ, ಕಾಲೆಲ್ಲ ಸುಡುತ್ತು ಜೋರಾಗಿ. ವರ್ಷ ಆಯ್ತು ಹೋಗಿ. ದೇವಿರಮ್ಮ ಬೇಡ ಎಲ್ಲರೂ ಹೋಗಂತ್ರಿ. ಇವಾಗ ಚಿಕನ್ ತರ್ತೀನಿ, ಅಡುಗೆ ಮಾಡಿ ನಾವು ಯಾವಾಗ ಮಾಡಮ್ಮ? ನೀವು ಊಟ ಮಾಡಿ ಫಸ್ಟು. ನಾವು ಊರಿಗೆ ಹೋಗ್ಬೇಕಲ್ಲ, ಡೈಲಿ ಪೂಜೆ ಐತಿ, ಒಂದೇ ದಿವಸ ಅಲ್ಲ. ಊಟ ಚೆನ್ನಾಗಿದ್ದಾವ. ಪಲಾವ್ ಇಲ್ಲ, ಅನ್ನ ಸಾಂಬಾರು ಸಕ್ಕತ್ತಾಗಿತ್ತು, ಬೀನ್ಸ್ ಪಲ್ಯ ಚೆನ್ನಾಗಿತ್ತು. 2 ಬ್ರೇಕ್ಫಾಸ್ಟ್ ತಿಂದಂಗೆ ಆಯಿತು. ಮತ್ತು 11:30 ಅಷ್ಟೊತ್ತಿಗೆ ನಮ್ಮಮ್ಮ ಜೋಳದ ರೊಟ್ಟಿ ಮಾಡಿದ್ರು, ಹಂಗಾಗಿ ಅದನ್ನು ಕೂಡ ಗೊಜ್ಜು ಜೊತೆ ತಿಂತಾಯಿದ್ದೀನಿ. ಹಿಟ್ಟು ಅಕ್ಕಿ ಹಿಟ್ಟು 2 ಮಿಕ್ಸಾ? ಜೋಳದ ರೊಟ್ಟಿನ ಇದು? ದಪ್ಪ ಮಾಡಿದ್ಯೇನ, ಅದಕ್ಕೆ ಹೆಂಗೆ ಕಾಣ್ತೈತಿ? ರಾಗಿ ಹಿಟ್ಟು ಜೊತೆ ಹಾಕ್ಸಿದ್ದ? ಈ ಕಲರ್ ಇದೆ ಮನೆ ಜೋಳ. ಯಾವ್ದತ್ರ? ತನು ನೋಡಿ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದಾಳೆ. ಮನಸ್ವಿ ಏನೂ ಮಾಡದೆ ಸುಮ್ಮನೆ ಕೂತಿದ್ದಾಳೆ. ತಗೋ ಇದೊಂದು ಈರುಳ್ಳಿ. ಅದನ್ನ ನೆಟ್ಟಗೆ ಸುಲಿಲ್ಲ. ಮಾಡು ಮಗು, ನೀನು ಮಾಡು ಮಗು. ನೀವು ಮಾಡ್ತಾ ಇದ್ದೀರಾ ಹಂಗೆ ಮಾಡು ಮಗು, ಎಲ್ಲ ನನ್ನ ಕಾಲ ಮಾಡು ಮಗು, ಎಲ್ಲ ಮಾಡು ಮಗು. ಸೊಳ್ಳೆ ಕೋಪ ಬರ್ಸ್. ನೀನು ಇವಾಗ ಕಾಲೇಜಿಗೆ ಹೋಗೋ ಹುಡುಗಿ, ಎಲ್ಲ ಕಲ್ತ್ಕೋಬೇಕು, ಎಲ್ಲ ಕಲ್ತ್ಕೋಬೇಕು ಕೆಲಸಗಳನ್ನ. ಯಾಕೆ ಬರೀ ಯಾವಾಗಲೂ ಹೆಣ್ಣು ಹುಡುಗಿರೇ ಮಾಡಿ? ಗಂಡು ಮಗು ಹೇಳ್ತಾರಣ್ಣ ಈಗ ಮಾಡ್ಸೋಕ್ಕೆ. ಹೌದು, ಧ್ರುವ ಕೈಲಿ ಮಾಡಿಸು, ಅಪ್ಪನ ಕೈಲಿ ಮಾಡಿಸಿ. ನಿಮ್ಮ ಅಪ್ಪ ಬೇಕಾದ ನಾಲ್ಕು ಯಾರಿಗೆ ಒಂದು ಇನ್ನೊಂದು ಯಾರಿಗೂ ಇಲ್ಲ. ಸುರಟಿಗೆ ನಾ ಈ ಕಡೆ ಕೂರ್ತೀನಿ. ಚೀಟಿ ಮಾಡ್ತಿದ್ದೀರಾ? ಕಾಣಿದ್ದು ನಿಮ್ಮಿದ್ರು ಸಾಫ್ಟ್ ಹಾಕ್ಬಿಟ್ಟಿಲ್ಲ. ನಮ್ಮ ಅಕ್ಕ ಅವರ ಗಂಡನ ಮನೆ ಕಡೆ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು ಪೂಜೆ ಅಂತೇಳ್ಬಿಟ್ಟು ನಮ್ಮ ಅಕ್ಕ ಧ್ರುವ ಇಬ್ಬರೂ ಹೋಗಿದ್ರು. ನಾನು, ಮನಸ್ವಿ, ತನು, ಅಮ್ಮ 4 ಜನ ಇದ್ವಿ. ಅಮ್ಮ ಹೋಗಿ ಸಿಟಿಗೆ ಹೋಗಿ ಚಿಕನ್ ಎಲ್ಲ ತೊಗೊಂಬಂದರು. ಸೊ ನಾನು ಮನೆಯಲ್ಲಿ ಕಡುಬು ಹಾಗೆಯೇ ಚಿಕನ್ ಸಾರು, ಚಿಕನ್ ಫ್ರೈ ಎಲ್ಲ ಮಾಡಿದೆ. ಸೊ ಹಾಗೆ ಇವತ್ತು ಅಂದರೆ ಜಾತ್ರೆ ಆದ ನೆಕ್ಸ್ಟ್ ದಿನವೇ ಮಾಡಬೇಕಿತ್ತು. ನೆಕ್ಸ್ಟ್ ದಿನ ಕಮ್ಮು ಮಗುಂದು ನಾಮಕರಣ ಇದ್ದಿದ್ದರಿಂದ ಏನೂ ಮಾಡಲಿಲ್ಲ, ಮತ್ತು ಸೋಮವಾರ ಬೇರೆ ಆಗಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಚಿಕನ್ ಮಾತ್ರ ತರಿಸ್ಬಿಟ್ಟು ಸಿಂಪಲ್ಲಾಗಿ ಸಾಂಬಾರು ಫ್ರೈ ಎಲ್ಲ ಮಾಡಿ, ಜಾಸ್ತಿ ಜನ ಯಾರನ್ನೂ ಕರೀಲಿಲ್ಲ, ಸ್ವಲ್ಪ ಜನನ ಮಾತ್ರ ಕರೆದು ಮಾಡಿದ್ದಾಯಿತು. ಅಂದರೆ ನಮ್ಮ ಕಮ್ಮೋರು ಎಲ್ಲ ರಿಟರ್ನ್ ಹೋಗ್ಬಿಟ್ಟಿದ್ರು, ಮಂಗಳೂರಿಗೆ ಅವಳು ರಿಟರ್ನ್ ಹೋದ್ಲು, ನಮ್ಮ ಆಂಟಿಯರು ರಿಟರ್ನ್ ಹೋಗಿದ್ದರಿಂದ ನಮ್ಮ ಚಿಕ್ಕಪ್ಪ, ನಮ್ಮ ರಘುಣ್ಣ, ನಮ್ಮ ಅತ್ತಿಗೆ ಮಾತ್ರ ಕರೆದ್ವಿ. ಮತ್ತು ನಮ್ಮ ರಮೇಶಣ್ಣ, ತುಂಗಕ್ಕ, ನಮ್ಮ ತಾರಕ್ಕ, ಮಧು ಅಷ್ಟು ಜನ ಮಾತ್ರ ಕರೆದ್ವಿ.
ಸ್ವಲ್ಪ ಜನ ಕರೆದ್ವಿ ಎಲ್ಲರನ್ನೂ, ಅಷ್ಟು ಜನ ಬಂದಿದ್ದರು, ಎಲ್ಲರೂ ಊಟ ಮಾಡಿದ್ವಿ. ಹಾಗೆ ನಮ್ಮ ರಘುನ ಡ್ಯೂಟಿ ಹೋಗೋದಕ್ಕಿಂತ ಮುಂಚೆ ಶ್ರೇಷ್ಠನ ನಮ್ಮ ಮನೆಯಲ್ಲೇ ಬಿಟ್ಟೋಗಿದ್ರು. ಧ್ರುವ ಇರ್ತಾನೆ ಆಟ ಆಡ್ಕೊಳ್ಳಿ ಅಂತೇಳಿ. ಅವನು ಇವಾಗ ನಾವು ಎಲ್ಲ ಸೇರಿ ಊಟ ಮಾಡ್ತಾಯಿದ್ದೀವಿ. ಇದು ಶ್ರೇಷ್ಠ, ಇದು ಮನಸ್ವಿ. ನಾವು ಆರೋ ಫಿಲಮ್ ನೋಡ್ತಿದ್ದೀವಿ. ಶ್ರೇಷ್ಠ ನಮ್ಮ ಅಣ್ಣನ ಮಗ.